ಒಂದೇ ಒಂದಿಡಿ ಉಪ್ಪಿನ ಮೇಲೆ ಸೋಪನ್ನ ಇಟ್ಟ ಕೂಡಲೇ ಚಮತ್ಕಾರನೇ ಆಗುತ್ತೆ. ಯಾವ ಥರ ಚಮತ್ಕಾರ ಮಾಡುತ್ತಿದ್ದು ಅಂತೇಳಿ ನೋಡೋಣ ಬನ್ನಿ. ನಾನಿಲ್ಲಿ 1 ಇಡಿ ಆಗೋಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಕಲ್ಲು ಉಪ್ಪನ್ನು ತೊಗೋಬೇಕಾಗುತ್ತೆ. ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಡಬ್ಬಿ ತೊಗೊಂಡ್ರೆ ಸಾಕಾಗುತ್ತೆ. ಉಪ್ಪನ್ನು ಹಾಕೊಂಡ್ಮೇಲೆ ಸೋಪನ್ನು ಈಗ ನೀವು ಬಳಸೋಂಥ ಯಾವ್ದಾದ್ರು ಘಮಘಮ ಅನ್ನೋಂಥ ನಿಮ್ಗೆ ಇಷ್ಟ ಆಗುವಂಥ ಸೋಪನ್ನು ತೊಗೊಳ್ಬೋದು. ಸೋಪನ್ನು ತೊಗೊಂಡು ಈಗ ನಾನು ತುರ್ಕೊಳ್ತಾ ಇದ್ದೀನಿ. ಅದನ್ನು ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ತುರ್ಕೋಬೇಕಾಗುತ್ತೆ. ಈಗ ಉಪ್ಪನ್ನು ನಾವು 1 ಇಡಿ ತೊಗೊಂಡಿರ್ತೀವಿ ಅಂದರೆ ಇದು 2 ರಿಂದ 3 ಸ್ಪೂನ್ ಆಗೋಷ್ಟು ಸೋಪನ್ನು ತುರ್ಕೊಂಡಿದ್ದೀನಿ. ಈಗ ಇದನ್ನು ತುರ್ಕೊಂಡಿರೋಂಥ ಸೋಪನ್ನು ಈಗಾಗಲೇ ಉಪ್ಪನ್ನು ಹಾಕೊಂಡಿದ್ನಲ್ವಾ, ಅದೇ ಡಬ್ಬಿಗೆ ಇದು ಸೋಪಿನ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ಮುಚ್ಚಳ ಹಾಕಬೇಕಾಗುತ್ತೆ. ಡಬ್ಬಿದು ಮುಚ್ಚಳನ ಹಾಕ್ಬಿಟ್ಟು ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಮುಚ್ಚಳನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಉಪ್ಪನ್ನು ಮತ್ತು ಸೋಪನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಎಷ್ಟು ಘಮ ಅಂತಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಮುಚ್ಚಳ ಇರುತ್ತೆ ಅಲ್ಲ ಸ್ನೇಹಿತರೆ, ಮುಚ್ಚಳಕ್ಕೆ ನಾವು ಒಂದು ರಂಧ್ರಗಳನ್ನು ಮಾಡ್ಕೋಬೇಕಾಗುತ್ತೆ. ನಾನು ಚಾಕುನ ತೊಗೊಂಡು ಈ ಥರ ಬಿಸಿ ಮಾಡಿಕೊಂಡು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹೋಲ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಸೋಪು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿದ್ದೀವಲ್ವ, ಇದರ ಒಂದು ಘಮನ ತುಂಬ ಚೆನ್ನಾಗಿ ಹೊರಗಡೆ ಬರ್ತಾ ಇರುತ್ತೆ. ನೋಡಿ, ಇದನ್ನು ಎಲ್ಲಿ ಇಡ್ಬೋದು ಅಂತ ಅಂದರೆ ಕಬೋರ್ಡ್ನಲ್ಲಿ ಇಡ್ಬೋದು. ನಿಮಗೆ ಮನೆಯಲ್ಲಿ ಎಲ್ಲಿ ಘಮ ಅಂತೇಳಿ ಒಂದು ಒಳ್ಳೆ ಸುಗಂಧ ಬರಬೇಕು ಅಂತ ಅನಿಸುತ್ತೆ ಆ ಜಾಗದಲ್ಲಿ ಇಡ್ಬೋದು. ಇದರ ಒಂದು ಸ್ಟ್ರಾಂಗ್ ಸ್ಮೆಲ್ಗೆ ಜಿಳ್ಳೆಗಳ ಕಾಟ ಕೂಡ ಇರೋದಿಲ್ಲ. ಕಬೋರ್ಡ್ ಅಥವಾ ಬೀರು ಬಾಕ್ಲು ತೆಗ್ದಾಗೆಲ್ಲ ಘಮ ಅಂತ ಕೂಡ ಅಂತ ಇರುತ್ತೆ. ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ.